ಬೆಂಗಳೂರು ಜನರಿಗೆ ನಮ್ಮ ಮೆಟ್ರೋ ದರ ಏರಿಕೆಯ ಬಿಸಿ ತಟ್ಟಲಿದೆ. ಕಳೆದ ವರ್ಷ ಅಷ್ಟೇ ಫೆಬ್ರವರಿಯಲ್ಲಿ 71% ದರ ಹೆಚ್ಚಳ ಆಗಿತ್ತು. ಈಗ ಈ ಬಾರಿ ಮತ್ತೆ BMRCL ದರ ಏರಿಕೆಗೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಅದು 5% ದರ ಏರಿಕೆಗೆ ಸಜ್ಜು. ಮತ್ತೆ ದರ ಏರಿಕೆಯ ಪ್ರಸ್ತಾಪವನ್ನ ಇಟ್ಟಿದೆ BMRCL. ಕಳೆದ ಬಾರಿ 100% ರೇಟ್ ಹೆಚ್ಚಳ ಮಾಡಿದ್ದ ಮೆಟ್ರೋ ಫೆಬ್ರವರಿ ತಿಂಗಳಿನಲ್ಲಿ 5% ದರ ಏರಿಕೆಗೆ ಈಗ ಪ್ಲಾನ್ ಆಗಿದೆ. BMRCL ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ. BMRCL ಅಧಿಕಾರಿಗಳು ದರ ನಿಗದಿ ಸಮಿತಿ FFC ಶಿಫಾರಸಿನಂತೆ ದರ ಏರಿಕೆ. 100 ರೂಪಾಯಿ ಟಿಕೆಟ್ ರೇಟ್ಗೆ 5 ರೂಪಾಯಿ ಹೆಚ್ಚಳವಾಗಲಿದೆ. ಮತ್ತೆ ನಮ್ಮ ಮೆಟ್ರೋ ವಿರುದ್ಧ ಸಿಡಿದೆದ್ದಿದ್ದಾರೆ ಜನ. ಇವಾಗ ಮೆಟ್ರೋದಲ್ಲಿ ಪ್ರತಿ ಸಾರಿ 3 ತಿಂಗಳು 6 ತಿಂಗಳು ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ರೆ ನಮ್ಮಂತ ಪ್ರಯಾಣಿಕರು ಭಾರಿ ಕಷ್ಟ ಆಗುತ್ತೆ. ದಯವಿಟ್ಟು ಇದನ್ನ 3 ತಿಂಗಳು 6 ತಿಂಗಳು ಬದಲಾಗಿ ಆದಷ್ಟು ಕಮ್ಮಿ ಮಾಡ್ಕೊಂಡು ಪ್ರಯಾಣ ಮೆಟ್ರೋದಲ್ಲಿ ಹೋಗೋಕೆ ಸಹಕಾರ ಮಾಡಬೇಕು ಅಂತ ವಿನಂತಿಸುತ್ತೀನಿ. ಈಗ ಫೆಬ್ರವರಿಯಲ್ಲಿ ಮತ್ತೆ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದನ್ನ ನಾವು ಬ್ಯಾಡಿ ಅಂತ ಹೇಳ್ತಾ ಇದ್ದೀವಿ, ವಿರೋಧ ಮಾಡ್ತೀವಿ ಅದಕ್ಕೆ ಬ್ಯಾಡಿ ಅಂತ. ಮೆಟ್ರೋ ರೇಟ್ ಜಾಸ್ತಿ ಮಾಡೋದ್ರಿಂದ ನಾವು ದಿನನಿತ್ಯ ಓಡಾಡೋಕ್ಕೆ ತುಂಬಾ ಸಮಸ್ಯೆ ಆಗುತ್ತೆ. ಮೊದಲು ಮಿಡಲ್ ಕ್ಲಾಸ್ ಜನಗಳು ನಾವು ಟ್ರಾಫಿಕ್ ತೊಂದರೆ ತಪ್ಪಿಸೋಕ್ಕೋಸ್ಕರ ಮೆಟ್ರೋ ಯೂಸ್ ಮಾಡ್ತೀವಿ. ಇದರಲ್ಲೂ ರೇಟ್ ಜಾಸ್ತಿ ಮಾಡಿದ್ರೆ ನಾವು ಅದರಲ್ಲಿ ಹೋಗಬೇಕಾಗುತ್ತೆ. ಅಲ್ಲಿ ಟ್ರಾಫಿಕ್ ಸಮಸ್ಯೆ, ಇಲ್ಲಿ ದುಡ್ಡಿನ ಸಮಸ್ಯೆ ಇದರಿಂದ ಮಿಡಲ್ ಕ್ಲಾಸ್ ಜನಗಳಿಗೆ ಅಥವಾ ಡೈಲಿ ಓಡಾಡೋರಿಗೆ ತುಂಬಾ ತೊಂದರೆ ಆಗುತ್ತೆ. ಕಡಿಮೆ ಮಾಡಿದ್ರೆ ಒಳ್ಳೇದೇ, ಆದರೆ ಜಾಸ್ತಿ ಮಾಡೋರು ಇರುವಾಗ ಸರ್ಕಾರ ಕಡಿಮೆ ಮಾಡಲ್ಲ ಅನ್ಸುತ್ತೆ. ಇವಾಗ ಇದ್ದಷ್ಟು ಇದ್ರೂ ಪರವಾಗಿಲ್ಲ, ಆದ್ರೆ ಜಾಸ್ತಿ ಮಾಡಬೇಡಿ ಅಂತ ಸರ್ಕಾರ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ. ಈಗ ಸಂಪರ್ಕದಲ್ಲಿದ್ದಾರೆ. ಮುತ್ತಪ್ಪ, ಈಗಾಗಲೇ ಮೆಟ್ರೋ ಪ್ರಯಾಣ ದರ ದುಬಾರಿ ಅನ್ನುವಂಥ ಹಣೆಪಟ್ಟಿ ಇದೆ. ಅಂಥದ್ರಲ್ಲಿ ಮತ್ತೆ ದರ ಏರಿಕೆಗೆ BMRCL ಅಧಿಕಾರಿಗಳು ಪ್ರಸ್ತಾವನೆ ಇಟ್ಟಿರೋದು ಜನರ ಮೇಲೆ ಮತ್ತಷ್ಟು ಬರೆ ಅಲ್ವಾ ಇದು? ನಿಜ ವಿನಯ್, ಅಂತಂದ್ರೆ ಸಾರ್ವಜನಿಕರು ಈ ಒಂದು ಮೆಟ್ರೋದಲ್ಲಿ ಓಡಾಡಬೇಕಾ ಅನ್ನೋ ಒಂದು ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಕಳೆದ ವರ್ಷ ಫೆಬ್ರವರಿಯಲ್ಲಿ 71% ಟಿಕೆಟ್ ದರವನ್ನು ಏರಿಕೆ ಮಾಡಿದಂತಹ BMRCL ಇದೀಗ ಮತ್ತೆ 5% ಟಿಕೆಟ್ ದರವನ್ನ ಏರಿಕೆ ಮಾಡಬೇಕು ಅಂತ ಹೇಳಿ ಮುಂದಾಗಿರುವಂತದ್ದು. ಈಗಾಗಲೇ ದರ ನಿಗದಿ ಸಮಿತಿ ಕೊಟ್ಟಿರುವಂತಹ ಶಿಫಾರಸಿನ ಆಧಾರದ ಮೇಲೆ ಪ್ರತಿ ವರ್ಷವೂ ಕೂಡ ಫೆಬ್ರವರಿಯಲ್ಲಿ ಟಿಕೆಟ್ ದರವನ್ನ ಏರಿಕೆ ಮಾಡೋದಕ್ಕೆ BMRCL ಅಧಿಕಾರ ಇದೆ. ಅದನ್ನೇ ಬಂಡವಾಳ ಮಾಡಿಕೊಂಡಂತಹ BMRCL ಇದೀಗ ಮತ್ತೆ 5% ದರವನ್ನ ಏರಿಕೆ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಇದರ ವಿರುದ್ಧವಾಗಿ ವಿಪಕ್ಷಗಳು ಜೊತೆಗೆ ಏನು ಬೆಂಗಳೂರು ಬಿಜೆಪಿ ಸಂಸದರು ಎಲ್ಲರೂ ಕೂಡ ಏನೋ ಒಂದು ಪ್ರತಿಭಟನೆ ನಡೆಸೋ ಕೂಡ ಒಂದು ತಯಾರಿಯನ್ನು ಕೂಡ ನಡೆಸ್ತಿದ್ದಾರೆ. ಕಳೆದ ಬಾರಿ 71% ಒಂದು ಟಿಕೆಟ್ ದರವನ್ನ ಏರಿಕೆ ಮಾಡಿದಾಗ ಬೆಂಗಳೂರಲ್ಲಿರುವಂತಹ ಬಿಜೆಪಿ ಸಂಸದರೆಲ್ಲರೂ ಕೂಡ ಇದೊಂದು ಅವೈಜ್ಞಾನಿಕವಾದಂತಹ ದರ ಏರಿಕೆ ಅಂತ ಹೇಳಿ ಆಕ್ರೋಶನ ಹೊರ ಹಾಕಿದ್ರು. ಜೊತೆಗೆ ಸಾರ್ವಜನಿಕರು ಕೂಡ BMRCL ವಿರುದ್ಧ ಪ್ರತಿಭಟನೆ ಮಾಡುವಂತಹ ಕೆಲಸ ಕೂಡ ಮಾಡಿದ್ರು. ಇದೀಗ ಮತ್ತೆ BMRCL ವಿರುದ್ಧ ಪ್ರತಿಭಟನೆ ಮಾಡುವಂತಹ ಅನಿವಾರ್ಯತೆಗಳು ನಿರ್ಮಾಣ ಆಗ್ತಾ ಇದೆ. ಯಾಕಂದ್ರೆ ಈಗಾಗಲೇ BMRCL ನ ಟಿಕೆಟ್ ದರ ಏನಿದೆ ಅದು ಅತಿ ಹೆಚ್ಚಾಗಿರುವಂತದ್ದು. ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಅಂದ್ರೆ ದೆಹಲಿ ಆಗಿರ್ಬೋದು, ಚೆನ್ನೈ ಸೇರಿದಂತೆ ಕಲ್ಕತ್ತಾ ಭಾಗದಲ್ಲಿರುವಂತಹ ಮೆಟ್ರೋ ಸಂಚಾರ ದರ ಅತಿ ಕಡಿಮೆ ಇದೆ. ಆದ್ರೆ ಬೆಂಗಳೂರಲ್ಲಿರುವಂತಹ ಮೆಟ್ರೋ ದರ ಅತಿ ಹೆಚ್ಚಾಗಿರುವಂತಹದ್ದು ಈಗಾಗಲೇ ಜನರ ಕೆಂಗನಿಗೆ ಗುರಿಯಾಗಿದೆ. ಈಗ ಮತ್ತೆ ದರ ಏರಿಕೆ ಮಾಡ್ತಿರುವಂತಹ ಕಾರಣಕ್ಕಾಗಿ ಈ 100 ರೂಪಾಯಿ ಇರುವಂತಹ ಟಿಕೆಟ್ ದರ 105 ರೂಪಾಯಿ ಆಗುತ್ತೆ. ಉದಾಹರಣೆಗೆ ಬನಶಂಕರಿಯಿಂದ ಏನು MG ರೆಡ್ಡಿ ಬರ್ಬೇಕಂತಂದ್ರೆ 60 ರೂಪಾಯಿ ಟಿಕೆಟ್ ದರ ಇದೆ. ಒಂದೊಮ್ಮೆ 5% ಏರಿಕೆ ಆದ್ರೆ ಅದು 63 ರೂಪಾಯಿ ಆಗಿ ಹೆಚ್ಚಳವಾಗುತ್ತೆ. ಇದರಿಂದ ಸಾರ್ವಜನಿಕರಿಗೆ ದೊಡ್ಡ ಹೊರೆಯಾಗಿರುವಂತಹ ಕಾರಣಕ್ಕಾಗಿ BMRCL ಯಾವ ಕಾರಣಕ್ಕೂ ಕೂಡ ಟಿಕೆಟ್ ದರವನ್ನು ಏರಿಕೆ ಮಾಡಬಾರ್ದು ಅಂತ ಹೇಳಿ ವಿಪಕ್ಷಗಳು ಕೂಡ ಪ್ರತಿಭಟನೆಗೆ ಸಜ್ಜಾಗ್ತಾ ಇರುವಂತದ್ದು. ಆದ್ರೆ BMRCL ಇದನ್ನ ಅನಿವಾರ್ಯತೆ ಇದೆ, ನಮ್ಗೆ ನಾವು ಮಾಡೇ ಮಾಡ್ತೀವಿ ಅನ್ನೋ ಒಂದು ಹಠಕ್ಕೆ BMRCL ಕೂಡ ಹೋಗ್ತಾ ಇದೆ. ವೀಣಾ, ಥ್ಯಾಂಕ್ ಯು ಮುತ್ತಪ್ಪ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.